ಗಾಯ್ಸ್, ಎಲ್ಲರಿಗೂ ಭಾನುವಾರದ ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಗಾಳಿ ಸಿಕ್ಕಾಪಟ್ಟೆ ಗಾಳಿ ಇದೆ. ಬೆಳಗ್ಗೆ ಊಟ ಮಾಡಿ ತಿಂಡಿ ನಾಷ್ಟ ಮಾಡಿ ನಾವು ಅಮ್ಮನ ಜೊತೆ ಸೈನ್ಯ ಕರ್ಕೊಂಡು ದನ ಮೇಯಿಸ್ಕೊಂಡಿದ್ದೀನಿ. ಇವತ್ತು ಭಾನುವಾರ, ಕಾಲೇಜ್ ರಜಾ. ನಾಳೆಯಿಂದ ಕಾಲೇಜ್ಗೆ ಹೋಗ್ಬೇಕು. ಇವತ್ತು ಹೊಲ ಹತ್ರ ಏನಾಗ್ತದೆ ಅಂತ ತೋರಿಸ್ತೀನಿ ಬರ್ರಿ. ಯಾರ ಇದು ಗೈಸ್? ಇದು ನಾನು ನೆನ್ನೆ ಊತ್ಕೊಂಡು ಹೋಗಿದ್ವಲ್ಲ, ಹೆಂಗ ಸರಿ ಮಳೆ ಬರಲಿಲ್ಲ, ಸತ್ತೆಲ್ಲ ಒಣಗಂತದೆ. ಮಳೆ ಉಜ್ಜಿದ್ರೆ ಉಚ್ಚಿದೆ ಬೆಸ್ಟ್ ಆಗೋದು. ಹಂಗೆ ಪರವಾಗಿಲ್ಲ, ಎಲ್ಲ ಇವತ್ತೆಲ್ಲ ಕ್ಲೀನಾಗಿ ಒಣಗ್ತದೆ. ಸತ್ಯ ನೋಡಿ ಕೊರ್ಕೋದಲ್ಲ, ಅಲ್ಲೇ ಒಣಗದೆ. ಆವತ್ತು ಹೊಳಿಬೇಕಾಯ್ತು. ಒಟ್ಟೇನೆ ಸಿಕ್ಕಾಪಟ್ಟೆ ಬಿಸಿಲು ಆಗಲಿಲ್ಲ, ಸಾಯಂಗ ಹೋಯ್ತು. ಊಟ ಬೇರೆ ಮಾಡಿರಲಿಲ್ಲ, ಬಿಟ್ಟಿದ್ದು ಒಂದೇ ಅಂತ ಹೊಡ್ಕೊಂಡು ಹೊಟ್ಟದೆ. ಇದು ಹೆಂಗೆ ಇದೊಂದು ಕ್ಲಿಯರ್ ಆಗ್ತದೆ ಇವಾಗ ಸದ್ಯಕ್ಕೆ. ಕಟ್ಟದನತ್ತ ಕೊಟ್ಟ ನನಗೆ ಹೋಗ್ಬಿಟ್ಟೆ ಕುಯ್ಯಿ. ಗಾಯ್ಸ್, ಒಂದು ಅಳಸನಾಳು ಸಿಕ್ಕದೆ, ಅದು ಬಿದ್ದು ಎಷ್ಟು ಸಾಕದ ಗೊತ್ತಿಲ್ಲ. ಚಾಕ ಕುಡ್ಲಿ ತಂದಿಲ್ವಾ? ಮತ್ತೆ ಈಗ ಅದನ್ನ ಉಲ್ಲಂಗೆ ಕೊಯ್ದಾಗ್ತದೆ ಸ್ಕೂಲ್ಗೆ. ಅವ ಹಣೆ ತಿಸ್ಕೊಂಡಲ್ಲ ಮತ್ತೀಗ. ಬಿಡವಮ್ಮ, ಹಂಗೆ ಮಾಡಕ್ಕಲ್ಲಮ್ಮ. ಅದೇ ನೋಡಿ, ಕಾಡು ಮನುಷ್ಯ ಕಿತ್ತಂಗೆ ಕೇಳ್ತೀವಿ ಅದನ್ನ. ಆ ಚೆನ್ನಾಗಿಲ್ಲ ಸ್ವಲ್ಪ ಮೋಸ ನೋಡಿ ಗಮ್ಮಂತದೇನೋ ಅಂತ. ಬಿಡಮ್ಮ ಮೌ. ಎಲ್ಲ ಬಿಸ್ಲಿಗೆ ಇದಾಕಂಬಿಡೋ ಬೇಡ. ಅದು ಹೊಟ್ಟೆನ ಬರ್ತದ ನೋಡು. ನಿನ್ನ ಇಲ್ಲ ಇರು ಇದು ನೋಡ್ತೀನಿ ನಾನು. ನೋಡ ಹಸ ಬಂತ ಅಲ್ಲೇ ವಾಸನೆ. ಯಾಕಣಮ್ಮ ಹೋಯ್ತಾ? ಓಯ್ ಅಲ್ಲೇನು ಓಡಾಡ್ತಾವ ಅಲ್ಲಿ ದನ ಕಾಯಕಲ್ಲಿ. ವಯಸ್ಸು ಎರಡೇ ಜಾಗ ಚೇಂಜ್ ಮಾಡಿದ್ದೀನಿ ಅಷ್ಟೇ. ಒಂತಾವ ಕೂತ್ಕೊಂಡು 3 ಅವರ್ ಕೂತ್ಕೊಂಡೆ, ಇನ್ನೊಂತಾವ 2 ಅವರ್ ಕೂತ್ಕೊಂಡೆ. ಇಲ್ಲಿ ಆರಾಮ ಮೇಯ್ಕೊಂಡು ಕೂತವೆ ದನ ಪಡಿದ ದನ. ಅಮ್ಮ ನೋಡಿ ಹೆಂಗಾಡ್ತವೆ. ನಂಗೆ ನೀವು ಇಷ್ಟೊಂದು ಕಟ್ಕೊಂತ ಹೇಳಿದ್ರ? ಅಲ್ಲಿ ಮೇವಿಲ್ಲ, ಮಳೆ ಹೋಯ್ದಿಲ್ಲ, ಬರಗಾಲ ಬಂದು ಕೂತದೆ ಊರಾಗೆ. ಏನು ಮಾಡೋಣ, ಕಟ್ಕೊಂಡಿದ್ದೀರಾ ಅಂತ ಅದಕ್ಕೆ ಇವು ಇಂದ ಅಲ್ವಾ ಅನ್ನ. ಎತ್ತು ಮರಿಗೆ ಕೈಲಾಗಲ್ವಾ? ಕೈ ಬಿದ್ದವಲ್ಲಿ ಎತ್ತು ಬರಮ್ಮ. ಗೈಸ್, ದನ ಹೊಡ್ಕೊಂಡು ಮನೆಗೆ ಹೋಗೋ ಸಮಯ. ಒಂದು ಅರ್ಧ ಗಂಟೆಯಲ್ಲಿ ಬಿದ್ಕೊಂಬಿಟ್ಟಿದೆ ಕಾಡಾಗೆ. ಯಪ್ಪ, ಇವಾಗ ಹೋಗಿ ಸ್ನಾನ ಮಾಡಿ ಓದಬೇಕು. ನಾಳೆ ಇಂಟರ್ನಲ್ಸ್ ಐತೆ. ಏನು ಮಾಡೋದು ಗೊತ್ತಾಗ್ತಾ ಇಲ್ಲ. ಗಾಯ್ಸ್, ಎಲ್ರಿಗೂ ವೆಲ್ಕಮ್ ಬ್ಯಾಕ್. ಬಂದು ಸಾಯಂಕಾಲ ದನ ಮಾಡ್ಕೊಂಡು ಬಂದು ಸ್ನಾನ ಮಾಡ್ಕೊಂಡು ಒಂದು ರೌಂಡ್ ರೆಡಿ ಕೂತ್ಕೊಂಡು ನಾಳೆ ಇರೋ ಇಂಟರ್ನಲ್ಸಿಗೆ ಹೋದ್ರು. ಒಂದು ಸ್ವಲ್ಪ ಬರದೇ ಇದು ಕೀ ಪಾಯಿಂಟ್ಸ್ನೆಲ್ಲ. ನಾಳೆ ಇಂಟರ್ನಲ್ಸ್ ಐತೆ, ನಾಳೆಯಿಂದ ಲಾಸ್ಟ್ ಇಂಟರ್ನಲ್ಸ್. ನನ್ನ ಎಜುಕೇಷನ್ ಕರಿಯರ್ ಲಾಸ್ಟ್ ಇಂಟರ್ನಲ್ಸ್. ಇವಾಗ ಏನೇನು ಎಜುಕೇಷನ್ ರಿಲೇಟೆಡ್ ಏನೇನು ಮಾಡ್ತೀನಿ ಅದೆಲ್ಲ ಲಾಸ್ಟು. ಒಂದಾಗಿ ಏನು ತಿಂದಿಲ್ಲ, ನೋಡ್ಬೇಕು ಏನಾದ್ರು ಎತ್ತ ಅಂತ. ತಿಂದ್ಬಿಟ್ಟು ಜಾಗ ಖಾಲಿ ಮಾಡಬೇಕು. ಗೈಸ್, ಇವತ್ತು ಎಲ್ಲರಿಗೂ ಒಂಥರ ಡಿಫ್ರೆಂಟ್ ವ್ಲಾಗ್ ತೋರಿಸ್ತೀನಿ. ಏನು ವ್ಲಾಗು ಏನಂತ ಅಂದರೆ ಏನೂ ಗೊತ್ತಿಲ್ಲ. ಬರೀ ಅವ್ನು ಕೇಳ್ತೀನಿ. ಗೈಸ್, ನಾಳೆ ನನ್ನ ತಂಗಿ ಕರ್ಕೊಂಬರಕ್ಕೆ ಬೇಜಾನ್ ಡಿಸ್ಕಷನ್ ನಡೀತಾವೆ. ಸೋಮವಾರ ಕರ್ಕೊಂಬರೋದ, ಬುಧವಾರ ಕರ್ಕೊಂಬರೋದ, ಮಂಗಳವಾರ ಕರ್ಕೊಂಬರೋದ. ನಮ್ಮ ಅರ್ಸಾಮಜ್ಜಿ ಇದ್ದವರು ಇವತ್ತೇ ಕರ್ಕೊಂಬಂತ ಕೂತಿದ್ರು. ಅದು ಅಮಾವಾಸ್ಯೆ ದಿವಸ ಮಂಗಳವಾರ ಮಧ್ಯಾಹ್ನ ಕರ್ಕೊಂಬರ್ಬೇಕಂತೆ. ಮಂಗಳವಾರ ಅರ್ಧ ದಿವಸ ನಮ್ಮ ಮನೆಗೆ ಇರ್ಬೇಕಂತೆ, ಅರ್ಧ ದಿವಸ ಗಂಡಿನ ಮನೆಗೆ ಇರ್ಬೇಕಂತೆ. ನಿಂಗೆ ಬಲ ಗೊತ್ತಾ? ಎಷ್ಟೊಂದು ಜನ ಜನ ಕಮೆಂಟ್ ಹಾಕೋರಲ್ಲಿ. ನಿಂಗೆ ಹೆಂಗೆ ಗೊತ್ತು? ನಿಂಗೆ ಅಜ್ಜಿಗೆ ಏನಾಗ್ತದೆ ಹಿಂಗೆ? ಅದೇ ಎಕ್ಸ್ಪ್ಲೇನ್ ಮಾಡಿ ಏನಂತ ಹೇಳಿ ನನ್ನ ಜನಕ್ಕೆ ಹೇಳವಾ? ಏನು ನಂಗೆ ಎಕ್ಸ್ಪ್ಲೇನ್ ಮಾಡಿ ಹಿಂಗೆ ಅಂತ. ನೀನು ಅಂತಂದ್ರೆ ನಾಳೆ ಕರ್ಕೊಂಬತ್ತೀನಪ್ಪ ಸೋಮವಾರನೇ. ಕಸಿ ಬಿಡ್ತಾರೆ ಸೋಮವಾರ ದಿವಸ. ಯಾಕೆ? ಮುಡ್ಲಿಕ್ಕೆ ಕಟ್ಬೇಕು. ಸೋಮವಾರ ದಿವಸ ಸೊಸೆ ಕಳ್ಸಲ್ಲ. ವಸ್ತು ತಾನೇ, ವಸ್ತು ಕಳ್ಸಲ್ಲ. ಅಳ್ದಾದ್ಮೇಲೆ ಯಾವತ್ತು ಬೇಕಾದ್ರೂ ಬರ್ಬೋದು. ನನ್ನ ಮಗ ಆದ್ಮೇಲೆ ಈಗ ಮಾತ್ರವಾಗಿ ಯಾರು ಕಳ್ಸಲ್ಲ. ಅವಳಿ ಮಗ ಆದ್ರೆ ಸೋಮವಾರ ಬೇಕಾದ್ರೆ ಬರ್ಬೋದು, ಯಾವತ್ತು ಬೇಕಾದ್ರೂ ಬರ್ಬೋದು. ಮದುವೆ ಅನ್ನ ಮಗ ಆಗಿಲ್ಲ, ಅದಕ್ಕೆ ಸೋಮವಾರ ಬರಂಗಿಲ್ಲ.
ಸೋಮವಾರ ಬರೋಂಗಿಲ್ಲ, ಅವ್ರ ಮನೆಗೆ ಹೋಗಿ ಉಣ್ಣಂಗಿಲ್ಲ ಅವರು. ಹ್ಞೂ ನನ್ನ ಮಗ ಆಗತಕ್ಕನ. ಹ್ಞೂ ಮತ್ತು ಇವಾಗ ಕತೆ ಹೆಂಗೆ ಇದು ಅದೇನಪ್ಪ ಆಷಾಢಕ್ಕೆ ಕರ್ಕೊಂಬರ್ಬೇಕಾಯ್ತಲ್ಲ? ಆಷಾಢಕ್ಕೆ ಕರ್ಕೊಂಬರ್ತೀವಿ ಅಂತ ಹೇಳಿದ್ದು, ಇವತ್ತು ಹೋಗ್ರಿ ಅಂತ ಹೇಳಿದ್ದು. ಯಾರನ್ನ ಹೋಗಿ ಭಾನುವಾರ ಕರ್ಕೊಂಬರ್ತಾರ? ಇಲ್ಲ, ಅಮಾಸೆಯಿಂದ 3 ದಿವಸ ಅದೇ ಇರ್ರೇಳು ಗಾಯ್ಸ್. ಇವಾಗ ಏನೋ ಗೊತ್ತಿಲ್ಲ, ಮನೆ ಡಿಸ್ಕಷನ್ ನಡೀತಾವೆ. ಅದು ಏನು ಕಲ್ಸರಿ ಆಷಾಢ ಕರ್ಕೊಂಬರೋದು ಅದೇ ಹೇಳು ನಂಗೆ ಫಸ್ಟು. ಅದೇನೇನು ಇರ್ಲೇಳು, ಏನು ಇವತ್ತು ಬರೋರು, ಇವತ್ತು ರಾತ್ರಿ ಇರೋಯಪ್ಪ, ನಾಳೆಗೆ ಇರೋನು, ನಾಡ್ದು ಹೋಗೋನು. ನಮ್ಮ ಮನೆಗೆ ಬಂದು ಗಾಯ್ಸ್, ನಮ್ಮೂರಾಗೆ ನನ್ನ ತಂಗಿ ಮದುವೆ ಈ ವರ್ಷ ಹೊಸ್ತ ಮದುವೆ ಆಗಿರೋ ಕರ್ಕೊಂಬತ್ತಾರಲ್ಲ, ಅವ್ರನ್ನ ಅಮಾವಾಸ್ಯೆ ದಿವಸ ಕರ್ಕೊಂಬತ್ತಾರೆ. ಅಂದರೆ ಮಂಗಳವಾರ ಆದರೂ ಪರವಾಗಿಲ್ಲ ಅಂದ್ಬಿಟ್ಟು ಅರ್ಧ ದಿವಸ ಅವ್ರ ಮನೆಗೆ ಇರ್ಬೇಕಂತೆ, ಅರ್ಧ ದಿವಸ ನಮ್ಮ ಮನೆಗೆ ಇರ್ಬೇಕಂತೆ. ಹಂಗೆ ಮಾಡ್ತಾವ್ರೆ. ಈ ಅಜ್ಜಿ ಜಗಳ ಮಾಡಿತ್ತು, ಅದೇನು ಕತೆ ಅಂತ ಎತ್ತಂತೇನು ನಮಗೂ ಗೊತ್ತಿಲ್ಲ. ಅದೇನೇನು ರೂಲ್ಸು ರೆಗ್ಯುಲೇಷನ್ಸು ಅದು ಸರಿ. ನನಗೆ ಮೈಂಡ್ ಸೆಟ್ ಅವ್ರು ಆಷಾಢದಲ್ಲಿ ಏನು ಕರ್ಕೊಂಬತ್ತಾರೆ ಅಂತಲೇ ಗೊತ್ತಿಲ್ಲ. ಏನು ಕರ್ಕೊಂಬರೋದು? ಮನೆಗೆ ತಾಯ್ದಿರು ಇರ್ತಾರಲ್ಲ. ಯಾವ ತಾಯ್ದಿರು? ನಮ್ಮನೆ ತಾಯ್ದಿರು ಇದ್ದಾಗ ನಮ್ಮನೆ ಹೊಸಲು ಅಯ್ಯಪ್ಪ ತೊಳೆಯಂಗಿಲ್ಲ. ಅವ್ರ ಮನೆಗೆ ಇದ್ದಾಗ ಆಯಮ್ಮ ಸೊಸೆ ಹೆಜ್ಜೆ ತೊಳೆಯಂಗಿಲ್ಲ. ಅಂದರೆ ತಾಯಿ ಅತ್ತೆ ಹೆಜ್ಜೆನ ತಾಯಿ ತುಳಿಯಂಗಿಲ್ಲ. ಏನಕ್ಕೆ? ನಾಳಿಕೆ ಕರ್ಕೊಂಡೋಗಿ ಅವ್ರ ತಂಗಿ ಮನೆ ಬಿಟ್ಬಿಡು ಅಂತ ಹೇಳಿ. ಹೆಜ್ಜೆನ್ ತುಳಿಯಂಗಿಲ್ಲ ಬಿಡ್ಬೇಕಾರೆ, ನೆಲ ಒರೆಸ್ತಾರ ಅವರು. ನೆಲ ಹೊಸದಿರ್ಲಿ, ನಾಳಿಕೆ ತಾಂಡಾಗಿ ಅವ್ರ ತಂಗಿ ಮನೆ ಬಿಟ್ಬಿಡು ಅಂತ ಹೇಳು. ಕೊಡಿ ಬೇಡ ಅಂತ ತಂಗಿ ಮನೆ ಬಿಟ್ಬಿಡ್ರಿ ನಾವು ಬೇಕು. ಗೈಸ್, ಮಧ್ಯಾಹ್ನದಲ್ಲ ಇದೇ ವಿಚಾರಕ್ಕೆ ಜಗಳ ಆಯಿತು. ನಮ್ಮ ಅಜ್ಜಿ ಏನೊಂದು ಹೇಳ್ತದೆ, ನಮ್ಮ ಮನೆಗೆ ಒಂದು ಹೇಳ್ತಾರೆ, ಊರ ಜನನೇ ಒಂಥರ ಹೇಳ್ತಾರೆ, ಯಾರ್ಯಾರು ಅಂತಾರೆ ಒಂದೊಂದೆಲ್ಲ ಹೇಳ್ತಾರೆ. ಅದಕ್ಕಿಂತ ಮುಂಚೆನೇ ಕರ್ಕೊಂಬರ್ಬೇಕು ಅಂತಾರೆ, ಇಲ್ಲ ಅಮಾವಾಸ್ಯೆ ದಿವಸನೇ ಅದಕ್ಕಿಂತ ಮುಂಚೆನೇ ಒಬ್ಬರು ಕರ್ಕೊಂಬರಿ ಅಂತ ಒಬ್ಬರು ಹೇಳ್ತಾರೆ, ಇಲ್ಲ ಒಬ್ಬೊಬ್ರು ಅಮಾವಾಸ್ಯೆ ದಿವಸ ಕರ್ಕೊಂಬರಿ ಅಂತಾರೆ. ಇನ್ನೂ 10 ಜನ ಅಮಾವಾಸ್ಯೆ ದಿವಸ ಅರ್ಧ ದಿವಸ ಅವ್ರ ಮನೆಗೆ ಇರಬೇಕು, ಅರ್ಧ ದಿವಸ ನಮ್ಮ ಮನೆಗೆ ಇರಬೇಕು ಅಂತಾರೆ. ಫಸ್ಟ್ ಆಫ್ ಆಲ್ ಯಾರಿಗಾದ್ರೂ ಹಿರಿಯರಿದ್ದರೆ ಕಮೆಂಟ್ ಮಾಡಿರಿ, ಏನಕ್ಕೆ ಆಷಾಢದಲ್ಲಿ ಹೊಸ್ತ ಮದುವೆ ಆಗಿರೋ ಹೆಣ್ಮಕ್ಳು ಇರಬಾರ್ದು ಅಂತ. ಅತ್ತೆ ಸೊಸೆ ಅತ್ತೆ ಹೆಜ್ಜೆ ಸೊಸೆ ತೊಳಿಬಾರ್ದು, ಸೊಸೆ ಅತ್ತೆ ತೊಳಿಬಾರ್ದು ಅಂತಾರಲ್ಲ, ಅದು ತುಳಿದ್ರೆ ಏನಾಗ್ತದೆ, ಏನು ತುಳಿಬಾರ್ದು ಅನ್ನೋದನ್ನ ಕಮೆಂಟ್ ಮಾಡಿರಿ. ಇಲ್ಲ ಏನಾದ್ರು ಬೇರೆ ರೀಸನ್ ಐತೆ ಅದನ್ನು ಕಮೆಂಟ್ ಮಾಡಿರಿ. ನನಗಂತೂ ಅದೇನಂತಾನೆ ಗೊತ್ತಿಲ್ಲ. ಇವ್ರಿಗೆ ಹೇಳು ಅಂತಂದರೆ ಇವ್ರಿಗೆ ಗೊತ್ತಿಲ್ಲ. ಅಕ್ಕಪಕ್ಕದ ಮನೆಗೆ ಯಾರಾದರೂ ಜ್ಯೋತಿಷಿಗಳು ಅವ್ರು ಅಂತಂದರೆ ನಮ್ಮ ಮನೆ ಪಕ್ಕ ಯಾರೂ ಇಲ್ಲ ಅಂಥವ್ರು. ಹಳೆ ವಿಕೆಟ್ಗಳು ಒಂದು 70-80 ವರ್ಷದಿರೋದೇ ಒಬ್ಬರು ಅವರಷ್ಟೇ. ಅದನ್ನು ಬಿಟ್ಟರೆ ಏನೆಲ್ಲ ಇವತ್ತಿನ ಕಾಲದವರೇ. ಏನು ಎತ್ತ ಅಂತ ಗೊತ್ತಿಲ್ಲ, ಅದೇನೆ ಕೇಳಬೇಕು. ಇನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ನನ್ನ ತಂಗಿ ಬರೋ ಡೌಟು, ನಾನು ಹೋಗೋದು 90% ಡೌಟು ಕರ್ಕೊಂಬರೋಕ್ಕೆ. ನಾನು ಹೋಗ್ಬೇಕಾಯ್ತು. ಸುಮ್ಮನಿರ್ತೀಯ ನೀನು, ಅವ್ರೇನೋ ಕಳ್ಸ್ಕೊಂತಾರೆ. ಯಾರೂ ಸಿಕ್ಕಿಲ್ಲ ಗೈಸ್ ಕರ್ಕೊಂಬರೋಕ್ಕೆ. ನಮ್ಮ ಅಮ್ಮ ಒಂದೇ ಹೋಗೋಕ್ಕಾಗಲ್ಲ, ನನಗೆ ಕಾಲೇಜ್ ಐತೆ. ಕರ್ಕೊಂಬೋಗಲ್ಲ, ಅದಕ್ಕೇನಂತೆ ಕರ್ಕೊಂಬೋಗ್ರಿ. ಮೊಮ್ಮಗಳನ್ನ ಕರ್ಕೊಂಬರಕ್ಕೆ ಯಾರು ಹೋಗ್ಬೇಡ ಅಂತ ಓದ್ತಿ ಕರ್ಕೊಂಬೋಗು. ಗೈಸ್, ಇದಕ್ಕೆ ಏನು ಗೊತ್ತಾಗಲ್ಲ, ಸುಮ್ಮನೆ ಅಷ್ಟೇ, ಏಜ್ ಆಗೋದು ಅಷ್ಟೇ. ಬೆಲೆ ಹೋಗಿ ಬಸ್ಸಾಗ ಹೋಗಿ ಇಳಿತೀನಿ, ಫೋನ್ ಕೊಡು, ಫೋನ್ ನಂಬರ್ ಕೊಡು, ಫೋನ್ ಹಾಕ್ತೀನಿ, ಬಂದು ಕರ್ಕೊಳ್ತಾಳೆ. ಅದಕ್ಕೂ ಆಯ್ತು, ಅಲ್ಲ ಗಾಳಿ ಕಣೆ ಯಾರು ಬಸ್ಸಿಗೆ ನೋಡೋದ್ರಲ್ಲಿ ಅಂತ ಹುಡುಗಿನಾಗ ಅವನು ಓದ್ಕೊಂಡೋಗಲ್ಲ, ಈಗ ಓದ್ಕೊಳ್ತಾರ. ನೀನ್ ಏನ್ ಬಿಗಾರಲ್ಲ ಓದ್ಕೊಂಡೋಗ ಸುಮ್ಮನಿರು. ಅಲ್ಲ, ಈಗ ಓದ್ಕೊಳ್ತಾರೆ. ನನ್ನ ಒಂಚೂರು ಬೆಳ್ಳಗಿದ್ದಿದ್ರೆ ಓದ್ಕೊಂಡೋಗಿರೋರು. ಅಯ್ಯೋ, ಊರು ಹೋಗು ಅಂತತೆ, ಕಾಡ್ ಬಾ ಅಂತತೆ. ನನ್ನ ಯಾವ ಓದ್ಕೊಳ್ತಾನೆ ಇವಾಗ. ಅದೇ ಗೈಸ್, ಕರ್ಕೊಂಡು ಹೋಗಕ್ಕೆ ನಾಳೆಗೆ ಯಾರು ಹುಡುಗರು ಸಿಕ್ಕಿಲ್ಲ. ಯಾರನ್ನ ಅರೇಂಜ್ ಮಾಡ್ತಿದ್ರೆ ಫ್ರೆಂಡ್ಸ್ಗಳು ಯಾರು ಇಲ್ಲ ಹೋಗಿ ಕರ್ಕೊಂಬರೋಕ್ಕೆ. ನನಗೆ ಕಾಲೇಜ್ ಐತೆ, ನಾನು ಹೋಗಲೇಬೇಕು, ಕಾಲೇಜ್ ಮಿಸ್ ಮಾಡೋಂಗಿಲ್ಲ. ಈ ಟೈಮಲ್ಲೇ ಹಿಂಗಾಯಿತು. ಅದೇ ನಾವು ಅಮ್ಮಂಗೆ ಅರೇಂಜ್ ಮಾಡ್ಬಿಟ್ಟು ಯಾರಾದರೂ ಹೋಗೋಕ್ಕೆ ವ್ಯವಸ್ಥೆ ಮಾಡಬೇಕು. ಇಲ್ಲ ಅಂತಂದರೆ ಗೊತ್ತಿಲ್ಲ. ಇದೇ ಡಿಸ್ಕಷನ್ನು, ಏನು ಮಾಡೋದು, ನಾಳೆಗೆ ಕರ್ಕೊಂಬರೋದ, ಮಂಗಳವಾರನೇ ಕರ್ಕೊಂಬರೋದ, ಒಂದು ತಲೆ ಓಡ್ತಾಯಿಲ್ಲ. ನೀವು ಈ ವ್ಲಾಗ್ ನೋಡೋಷ್ಟೊತ್ತಿಗೆ ನಾವು ತಾಯಿರ ಮನೆಗೆ ಇರ್ತೀವಿ. ಹೆಂಗೆ ಅಂತ ಕಮೆಂಟ್ ಮಾಡಿರಿ. ಸೋಮವಾರನೇ ಕರ್ಕೊಂಬರಬೇಕು, ಮಂಗಳವಾರ ಅಮಾವಾಸ್ಯೆ ಕರ್ಕೊಂಬರಂಗಿಲ್ಲ ಅಂದ್ರೆ ಸೋಮವಾರ ಸಂಜೆನೇ ಹೊರಟ್ಬಿಡ್ತೀವಿ. ಇಲ್ಲ ಅಂತಂದರೆ ಮಂಗಳವಾರ ಇದ್ಬಿಟ್ಟು ಮಂಗಳವಾರ ಅರ್ಧ ದಿವಸ ಕೊಡ್ತೀವಿ. ಹಿಂಗೆ ಈ ಮುದುಕಿ ಬೆಳಗ್ಗೆ ಮಧ್ಯಾಹ್ನನೇ ನಮ್ಮ ಅಜ್ಜಿ ಅಂತೀನಿ, ಮುದುಕಿನ ಸುಮ್ಮನೆ ಒಂಥರ ಟ್ರೆಂಡಿಂಗ್ ಆಗಲಿ ಅಂತ ನಮಗೆ ಮರ್ಯಾದೆ ಜಾಸ್ತಿ ಐತಿ, ಗೌರವ ಜಾಸ್ತಿ ಐತಿ ನಮ್ಮ ಅಜ್ಜಿ ಮೇಲೆ. ಸುಮ್ಮನೆ ಹೆಂಗೆ ಅನ್ನೋದು. ಇವರು ಇವತ್ತೇ ಕರ್ಕೊಂಬಂದು ಎದ್ಬಿಟ್ಟಾರೆ ಜಗಳ ಮಾಡ್ಕೊಂಡು ಮಧ್ಯಾಹ್ನ. ಮತ್ತೆ ಅಯ್ಯೋ ಒಳ್ಳೆಗತಿ. ಹೋಗಿ ಕರ್ಕೊಂಬಂಗಾರ ನಾವು ಹಂಗೆ ಹೋಗಿದ್ದು. ಯಾರೋ ನಿನ್ನ ಮದುವೆಯಲ್ಲಿ? ನಾವು ಹಂಗೆ ಹೋಗಿದ್ದು. ನಿಮ್ಮ ತಾತನೂ ಕಳ್ಸಿರೇನೋ ಕಳ್ಸಿ, ನಾವು ಒಬ್ಬಳನ್ನೇ ಕಳ್ಸಿದ್ದು. ಅಮಾಸೆಗಿನ್ನ ಮುಂಚೆನೇ ಬಂದ್ಬಿಟ್ರಾ? ಇನ್ನೂ ಮೂಸಿ ಮುಂದಾಗೆ ಕರ್ಕೊಂಡೋದು. ಅವೆಲ್ಲ ಏನೋ ಕತೆಗಳು, ಅವೆಲ್ಲ ನಂಬ್ತಾರ ನಂಬಲ್ವ. ಪಾರಿನ ಕಡೆ ಇವೆಲ್ಲ ರೂಲ್ಸ್ ಇರಲ್ಲ, ನೀವೇ ಎಲ್ಲ ರೂಲ್ಸ್ಗಳು ಮಾಡೋದು. ರೂಲ್ಸ್ ಏನಕ್ಕಂತ ಹೇಳಿ ಅದೇ ರೂಲ್ಸ್ ಎಕ್ಸ್ಪ್ಲೇನ್ ಮಾಡು. ಓದ್ತೀನಿ ಬಿಡು, ಓದ್ತೀನಿ. ಆಗ್ಬೋದಾ? ಹೋಗಿ ಕರ್ಕೊಂಬಂದು ನೋಡೋಣ, ಮನ್ಸಿದ್ರೆ ಮೀಟಿದ್ರೆ. ಕುಟುಂಬ ಫೋನ್ ನಂಬರ್ ಅವ್ರದ್ದು. ಯಾವ್ದ? ತಾಯಿದ. ಬರ್ಸ್ಕೊಂಡೋಗಿ ಕರ್ಕೊಂಡ್ತೀನೋ. ನೀನೋ ಕರ್ಕೊಂಬಿಟ್ರೆ ಆಮೇಲೆ ಹೆಂಗೆ ಗೆಟ್ಟವ್ನ ಹತ್ತಿಕಣವ 80 ಕಿಲೋಮೀಟರ್ ಕರೆಕ್ಟಾಗಿ ಹೋಗಿ ನೀನು ಕರ್ಕೊಂಬಂದ್ಬಿಟ್ಟೆ ಅಂತ ಏನೂ ತೊಂದರೆ ತಪ್ಪತ್ರ ಇಲ್ದಂಗೆ. ಅವಾಗ ನೋಡಪ್ಪ ಪರವಾಗಿಲ್ಲ ಕಣ್ರಿ, ಪರವಾಗಿಲ್ಲ ಕಣ್ರಿ. ನೀನು ಐಜಿ ತಗೊಂಡೋಗ್ಬಿಡು. ಎಲ್ಲಿಗೆ? ಐಜಿ ಅಂದ್ರೇನು? ಡೆಲ್ಲಿಗೆ. ನಾನು ನಮ್ಮ ಗಂಡನ ಮನೆಗೆ ಬರ್ತೀನಿ. ಡೆಲ್ಲಿಗೆ ಎಷ್ಟು ಕಿಲೋಮೀಟರ್ ಅದೇ? ಎಷ್ಟನಾಗ್ಲಿ ಹೇಳು. ನನಗೆ ಬರೋ ಕೆಪಾಸಿಟಿ ಐತೆ, ನಾನು ಬರ್ತೀನಿ, ಗೊತ್ತಾ?
ಗೊತ್ತಿಲ್ಲ ಕಣವ. ಮತ್ತೆ ಹ್ಞೂ ಸುಮ್ಮನೆ ನೀನು ಇವಳು ಒಂಥರ ಲೂಜು ಲೂಜು ಕರೆಕ್ಟಾಗಿ ಹೇಳಿದೆ ನೋಡಿ. ಇದೊಂದು ಇಷ್ಟು ದಿನಕ್ಕೆ ಇದೊಂದು ಒಪ್ಕೊಂಡಿದ್ದೀನಿ ಕರೆಕ್ಟಾಗಿ ಲೂಜು ಅಂತ. ಲೂಜು ಹ್ಞೂ ಏನು ಸಮಾಚಾರ? ಇನ್ನೇನು ಇಲ್ಲಪ್ಪ, ಎಲ್ಲ ನೀನೇ ಹೇಳ್ಬೇಕು. ನೀನು ಹೇಳು, ಹಳೆ ಎಕ್ಸ್ಪೀರಿಯನ್ಸ್ ಹಳೆ ತಲೆ ಹೇಳ್ದೆ. ನನ್ನ ಜೀವನದಲ್ಲಿ ಬೇಜಾನ್ ನೋಡು ಎದ್ದಿ ಬಿದ್ದಿ. ನನ್ನ ಮೊಮ್ಮಗಳ ಬಗ್ಗೆ ನಂಗೆ ಬೇಕು, ನಾನು ಹೇಳಿದ್ದೀನಿ. ಅದ್ರ ಮೇಲೆ ನಿಮ್ಮ ಇಷ್ಟ, ಏನನ್ನ ಕಾಪಾಡ್ಕೊಡ್ರಿ, ಏನನ್ನ ಒಂದು ಬೋಸ್ಕೊಡ್ರಿ. ಅಣ್ಣ ಅದು ನೀನುಂಟು, ಅಪ್ಪ ಹೋದಳು ಅವಳು ಉಂಟು. ನಂದೇನು ವಯಸ್ಸಾದ ಮುದುಕಿ ನನ್ನ. ಬಿದ್ದೇನೆ ಮರ ಬೀಸ್ತೀನಿ ಗಾಳಿ. ಗಾಳಿ ಬೀಸ್ರೆ ಉದುರೋದ್ರಿ. ಇದು ಇವಾಗ ದುಡಿಯಕ್ಕೆ ಹೋತಿ? ನಾನು ಅವತ್ತಿಂದ ಅದ್ರಾಗೆ ನನ್ನ ಮಕ್ಕಳು ಸಾಕಿರೋದು. ಇವತ್ತು ನಾನು ಅದ್ರಾಗೆ ನಾನು ನಿಮ್ಮನ್ನು ಸಾಕು. ಏನು ಮಾಡಿ ಸಾಕ್ತಿದ್ದೆ ಅವಾಗ? ಅವಾಗಲ ಅದು ಈಗ ಹಳ್ಳಿ ಮೇಲೆ ಗುಡಿ ಹೊತ್ಕೊಂಡು ತಿರುಗಿ ಸಾಕಿದ್ದು. ನಿಮ್ಮ ತಾತನ್ನ ಒಂದು ಮನೆಗೆ ಗೊಬ್ಬರ ಕಳಿಸ್ದೆ. ಒಟ್ಟೂರ್ನಕ್ಕೆ ಹೋದ್ಮೇಲೆ ಒಂದು ದಿವಸ ಹೊಡಿಸ್ಕೊಂಡ್ರು. ಕಳಪ ವಾರದಾಳು ಬರ್ಬೇಕು, ಯಾರಿಗನ್ನ ನೋಡ್ಕೊಂತ ಮನೆಗೆ ಕಳ್ಸಿರು ಒತ್ತರಿಕೆ. ಇನ್ನೊಂದು ಮನೆಗೆ ಕರೆದ್ರು, ಹೋದ್ರು. ಅವ್ರೂ ಒಂದು ದಿವಸ ಹೊಡಿಸ್ಕೊಂಡ್ರು. ಕಳಪ ಇವತ್ತು ವಾರದಾಳು ಬರ್ತಾರೆ, ಯಾರನ್ನ ನೋಡ್ಕೊಳಪ್ಪ ಅಂದರು. ಅವಾಗ ಕೊಡ್ತಿದ್ದೆ 2 ರೂಪಾಯಿ ಕಾಸು ಕೂಲಿ, 2. ಅವಾಗ ಹೇಳ್ದೆ, ಮಕ್ಳು ನೋಡ್ಕೊಂಡು ಮನೆಗಿರು, ನಾನು ದುಡಿಯೋಕೆ ಗೊತ್ತೈತೆ, ನಾನು ದುಡಿತೀನಿ ಅಂತ ಗುಡಿ ಹೊತ್ಕೊಂಡು ಹಳ್ಳಿ ಮೇಲೆ ಹೋದೆ. ಆಮೇಲೆ ತಾತಪ್ಪ ಮಗಳು ನೋಡ್ಕೊಂಡಿದ್ರ? ತಾತ ಸೀರೆ ಉಟ್ಕೊಂಡು ಮೊಗ ಸಾಕ್ಕೊಂಡು ನನಗೆ ಇಟ್ಟು ಮಾಡಿಕೊಂಡಿದ್ದ. ಗೊತ್ತೇನು? ಆಮೇಲೆ ಅದೇ ಇಟ್ಟು ಮಾಡಿಕೊಂಡು ಇತ್ತು. ಆಮೇಲೆ ನಾನು ಹಳ್ಳಿ ಗುಡಿ ಹೊತ್ಕೊಂಡು ಮನೆಗೆ ಬಂದ್ಮೇಲೆ ದನ ಹೊಡ್ಕೊಂಡು ಹೊಲ್ತಕ್ಕೆ ಮೇಸಕ್ಕೆ ಹೋಗೋದು. ಆಮೇಲೆ ಅದೇ ಕಡೆ ನಿಮ್ಮ ತಾತ ಕೊಲಿ ಮಾಡಕ್ಕೆ ಹೋಗಿದ್ದು. ನೀನು ಬಿಡಿಸ್ಬಿಟ್ಟು ನೀನು ಸಾಕ್ತಾ? ಆಮೇಲೆ ಇನ್ನೇನು ಗಂಡನು ಸಕ್ತೆ ಮಕ್ಕಳನ್ನು ಸಕ್ತೆ. ಮತ್ತೆ ಆಮೇಲೆ ಹೊಲಕ್ಕೂ ಇಲ್ಲಾಗೆ ಯಾರನ್ನ ಮುಯ್ಯಾಳಿಗೆ ಹೊಲಕ್ಕೆ ಹೋಗೋದು, ಮೆದ್ಯಾಕಕ್ಕೆ ಹೋಗೋದು. ಮುಯ್ಯಾಳು ಹೊಲ ನಾವು ಕೂಡಾಕೆ ಮಕ್ಕೈತಲ್ಲ ಹೋಗೋದು. ಎಲ್ಲ ಕೊಡಿಗೆ ಎಷ್ಟು ಮಡಗಿದ್ದಿ? ಏನ ಟ್ರಂಕಲ್ಲಿ ದುಡ್ಡ ತಗೋ ನೋಡಿ, ಇರೋದಲ್ಲ. ಎಷ್ಟು ಮಡಗಿದ್ದಿ ಹೇಳು? ಎಷ್ಟು ಐತೆ ತಗೋ ನೋಡಿ. ತೋರ್ಸು. ತೆಗಿಯಲ್ಲ ಈಗ. ಏನಾಗಲ್ಲ? ತೆಗಿಯಲ್ಲ ಈಗ ತೆಗಿಯಲ್ಲ. ಎದ್ರ ಮೋಸೆ ಈಗ ತೆಗಿಯಲ್ಲ. ಓಹೋ ಏನು ಜಾಸ್ತಿ ಆಗೋತದೆ ಅಂತ? ಆಗಲ್ಲನ. ಎಷ್ಟು ಲಕ್ಷ ಮಡಗಿದ್ದಿ? ಅಯ್ಯೋ ನನ್ನ ಲಾಕ್ಸಾಗಿಕ್ಸ ಬದುಕಿಲ್ಲ ಕಣಯ್ಯಪ್ಪ. ಇನ್ನೆಷ್ಟು ಬದುಕಿದ್ದಿ? ನಾನು ಒಂದು 20 ಕೋಟಿ ಬದುಕಿದ್ದೀನಿ. ಗೊತ್ತೇನು? ಏನು ಹೇಳ್ತೀನಿ? ಗೈಸ್ ನಮ್ಮ ಅಜ್ಜಿ ನೋಡಕ್ಕೆ ಹಿಂಗದೆ. ನಾನು ಒಂಚೂರು ಕೆಣಕ್ಬಿಟ್ರೆ ಜಾಸ್ತಿ ಆಗ್ತವೆ ಮಾತುಗಳು, ಅದಕ್ಕೆ ಬೇಡ ಅಂತ. 20 ಕೋಟಿಯಾಗಿದ್ದೀನಿ ನಾನೇನು. 1 ಕೋಟಿ 2 ಕೋಟಿಯಾಗಿಲ್ಲ, ಒಂದು 20 ಕೋಟಿಯಾಗಿದ್ದೀನಿ. 1 ಕೋಟಿನಾ? ಯಾವುದನ್ನು ನ್ಯಾಕ್ಕೊಂಡು ನೆಲ ಸಾರ್ಸ್ಕೊಂಡು ಚಿತ್ರಾನ್ನ ಮಾಡ್ಕೊಂಡು ಯಾವುದನ್ನು ದರ್ಬಾರ್ ಕೇಳ್ಕೊಂಡಿಲ್ಲ ನಾನು. ನಾನೇ ಅಲ್ಲಿ ಪೋಸ್ಟ್ ಆಫೀಸಾಗಿ ಇವತ್ತು ರಾತ್ರಿ ಬಂದು ಅಂದ್ರೆ ಬೆಳಗ್ಗೆ ಹೋಗಿ ಎತ್ಕೊಂಬರೋದು. ನಿಮ್ಮ ತಾತನ ಸಾಕ್ಕೊಂಡು ನಿಮ್ಮ ಮುತ್ತಾತನ ಹೆಸರು ತಗೊಂಡು, ನಿಮ್ಮ ಮುತ್ತಾತ ಎಲ್ಲ ಇದಕ್ಕೆ ಸೊಸೈಟಿಗೆ ಆಗಿತ್ತಂತೆ. ಎಂಡ್ರದ್ದು ಕೊಳ್ಳಗಳು ತಾಳಿ ತಗೊಂಡೋಗಿ 3 ಜನ ಮಕ್ಕಳವ್ರೆ ಅಂತನ ನಿಮ್ಮ ತಾತ ಇಷ್ಟ ಆಸ್ತಿ ಉಳಿಸಿದ್ನಂತೆ. ನೋಡು ಅವನಂತೆ ನಾನು ಕಷ್ಟ ಬಿದ್ದು ಅದರಂತೆಲ್ಲ ಉಳಿಸ್ಕೊಂಡು ಬಂದಿದ್ದೀನಿ. ಅವನೇನು ಕಷ್ಟ ಬಿದ್ರೋ ಅದು ತಿಮ್ಸಟ್ಟಪ್ಪ ರೋವ ಮಾಡಿದ ಕೆಲಸ. ನಿಮ್ಮ ತಾತನು ಮಾಡಿಲ್ಲ. ತಿಮ್ಸಟ್ಟಪ್ಪ ರೋವ ಗಂಡ್ಸತ್ತಾಗಿ ತವ್ರ ಮನೆ ಬಂದು ಸೇರ್ಕೊಂಡು ಅವಳು ಇವ್ರು ಗಾಣಾಡೋರಂತೆ. ಅವಳು ಗೂಡೆ ಹೊತ್ಕೊಂಡು ತಿರುಗಿ ಮಕ್ಳಿಗೆ ಅನ್ನ ಹಾಕಿದ್ದಂತೆ. ಸಾಕ್ಬಿಡು, ಜಾಸ್ತಿ ಏನು ಹೇಳೋಕ್ಕೋಗ್ಬೇಡ. ನಿಮ್ಮ ಮುತ್ತವೇನು ಉಸುತ್ತ ಕೂಲಿ ಮಾಡಿ ಕೆದ್ರಿಕ್ಕಿರಲ್ಲ ಮಕ್ಳಿಗೆ. ತಿಮ್ಸಟ್ಟಪ್ಪ ರೋವ್ ಬಿಲ್ರಿ ರೇ ಅದೆಲ್ಲ ಏನು ಹೇಳಬೇಡ. ಯಾರಿಗೆ ಏನೇನು ಕೊಡ್ತೀವಿ ಹೇಳು? ಹಾಸ್ಟಿಂಗ್ ಏನು ಕೊಡ್ಬೇಕು? ಎಲ್ಲ ಭಾಗ ಮಾಡ್ಬೇಕ್ರಿ. ಏನು ಭಾಗ ಮಾಡ್ಬೇಕು? ಯಾರಿಗೆ ಎಷ್ಟೆಷ್ಟು ಕೊಡ್ತೀವಿ? ಮಗಳಿಗೆ ಎಷ್ಟು ಕೊಡ್ತೀವಿ? ಏನಂತವ ಏನಿಲ್ಲಪ್ಪ. ಯಾರಿಗೂ ಕೂಡ ಎಲ್ಲರಿಗೂ ಕೊಟ್ಬಿಟ್ಟಿದ್ದೀನಿ. ಎಲ್ಲರಿಗೂ ಕೊಟ್ಟಿದ್ದೀನಿ. ಆಳ್ಗೂ 25,000 ಕೊಟ್ಟಿದ್ದೀನಿ. ನಿನ್ನ ತಂಗಿಗೆ ಒಂದ್ಸಲ 10,000 ಕೊಟ್ಟೆ. ಅಪ್ಪನ ಕೈ ಕೊಟ್ಟು ಅಪ್ಪ ಕೊಳಕ್ ಹಾಕ್ಯಂಡ ತಿರ್ಗಿದ್ 15,000 ತಗೊಂಡೆ ಬ್ಯಾಂಕ್ ಹಾಕಿ ಬಾಂಡವ್ರ ಕೈ ಕೊಟ್ಟಿದ್ದೀನಿ. ಆಳ್ಗೊಂದು ಉಂಗ್ರ ಮಶ್ ಕೊಟ್ಟಿದ್ದೀನಿ. ಯಾರಿಗೆ? ದೊಡ್ಡೋಳಿಗೆ. ಅಷ್ಟೇ. ಯಾರಿಗೇನು ಮೋಸ? ಇನ್ನ ಹುಡುಗರಿಗೆ ಏನೂ ಇಲ್ಲ. ನನಗೇನು ಇಕ್ಕಿದ್ದಿ? ನಿನ್ಗ ನೋಡು, ಇಬ್ರು ಹೆಣ್ಮಕ್ಳಿಗೆ ಒಬ್ಳು ಹೆಣ್ಮಕ್ಳಿಗೆ ಉಂಗ್ರ ಮಾಡಿಸ್ಕೊಟ್ಟೆ. ಒಬ್ಳು ಮೊಮ್ಮಗಳಿಗೆ 25,000 ಕೊಟ್ಟೆ. ಗಂಡು ಮಕ್ಳು ನಿಂಗೆ ತಂದು ಇಕ್ಕಿದ್ರ? ನಿಂಗೆ ಮೊಮ್ಮಕ್ಳು? ಯಾವ ಮೊಮ್ಮಕ್ಳು? ನಾನು ಮತ್ತೆ ಇನ್ನ ಇಬ್ರು. ಏನ್ ನನ್ಗೇನು ಇಕ್ಬೇಡ್ರಿ. ನೀವೇನು ಇಕ್ಬೇಡ್ರಿ. ಗಂಡು ಮೀಸೆ ಬಂದ ದುಡ್ಕೊಂಡು ತಿಂದ್ರಿ ಅಂತಿ. ಯಾಕೆ? ಮಸ್ತಾಗೈತೆ. ದುಡ್ಕೊಂಡ್ ತಿನ್ನೋ ಅಷ್ಟೇನಿಲ್ಲ, ಮಸ್ತಾಗೈತೆ. ಏನು ನೀವು ಎದೆ ಮೇಲೆ ಬ್ಯಾಣ್ಕರ್ದಂಗೆ ಮಡಿಕೊಂಡು ಬಡ್ಡಿ ತಿನ್ಕೊಂಡ್ರೆ ಸಾಕಾತತೆ. ನೀವೇನು ಕೂಲಿ ಮಾಡಂಗಿಲ್ಲ, ಪಟ್ನ ಕಟ್ಟಂಗಿಲ್ಲ. ಅಚ್ಚುಕಟ್ಟ ಬಂದೋಬಸ್ತಾಗಿ ಬುದ್ಧಿವಂತರಾಗಿ ಮಡಿಕೊಂಡು ದುಡಿಯೋಂಗೇನಿಲ್ಲ. ಬಡ್ಡಿ ತಿನ್ಕೊಂಡು ಸಂಸಾರ ಮಾಡ್ಬೋದು. ಕ್ಲಾಪ್ಸ್ ಹೊಡ್ರಿ, ಸುಮ್ಮನೆ ಕೂತಿರಲ್ಲ. A few moments later. ಇಷ್ಟು ಟೈಮ್ 11:37. ಇನ್ನೊಂದು 20-23 ನಿಮಿಷ ಕಳೆದ್ರೆ ಸೋಮವಾರ ಬಂತು. ಸೊ ನಾಳೆ ಇಂಟರ್ನಲ್ಸ್ ಇರೋದಕ್ಕೆ ಪಾಸ್ ಆಗ್ತೀನಿ ನಾನು ಲೆಕ್ಕಕ್ಕೆ ಓದಿದ್ದೀನಿ ಸಾಕು. ಇಷ್ಟೊತ್ತವರೆಗೂ ಓದಿದ್ದಕ್ಕೂ ಪಾಸ್ ಆಗ್ತೀನಿ ಅನ್ನೋ ಕಾನ್ಫಿಡೆನ್ಸ್ ಅಷ್ಟೇ. ಜಾಸ್ತಿ ಏನು ಓದೋಕ್ಕೋಗಲ್ಲ. ಏನಪ್ಪ ಪ್ರಾಬ್ಲಮ್ ಅಂತಂದರೆ, ಮುಂಚೆ ಎಲ್ಲ ಕಾಲೇಜ್ ಓದ್ತಿದ್ನಲ್ಲ, ಅವಾಗ ಏನು ಇಷ್ಟೊಂದು ರಿಸ್ಕ್ ತಗೊಳಂಗಿರ್ತಿರಲಿಲ್ಲ. ಯಾಕಂದರೆ ಕಾಲೇಜಲ್ಲಿ ಕ್ಲಾಸ್ ಕೇಳ್ತಾ ಇದ್ದೆ. ಅವಾಗ ಸ್ವಲ್ಪ ಏನಾದ್ರು ತಲೆಗೆ ಹೋಗೋದು. ಇವಾಗ ಅಂದರೆ ಈ ಸೆಮ್ ಪೂರ್ತಿ ಕಾಲೇಜ್ಗೆ ಹೋಗಿಲ್ಲ. ಇವಾಗ ಏನಾದರೂ ಕೂತ್ಕೊಂಡು ಓದಿ ಬರ್ದೇನೆ ಬರ್ದಂಗೆ
ಇಲ್ಲ ಅಂತಂದರೆ ಇಲ್ಲ. ನಾನು ಹಿಂಗೆ ಲಾಸ್ಟ್ ಮೂಮೆಂಟಿಗೆ ನಂತರ ಸುಮಾರು ಜನ ಹೇಳ್ತೀರಾ, ಅಂದರೆ ಪೂರ್ತಿ ಓದ್ತಾ ಓದ್ಬಿಟ್ಟು ಎಕ್ಸಾಮ್ ಟೈಮಲ್ಲಿ ರಾತ್ರಿ ಕೂತ್ಕೊಂಡು ಓದ್ಬಿಡೋದು ಆ ಥರ. ಸೊ ಇವಾಗ ಬಗ್ಗೆ ಅದೇ ಥರ ಮುಗೀತು. ಮುಂದೆ ಏನಾಯ್ತು ಅಂತ ಗೊತ್ತಿಲ್ಲ. ಏನಾಗ್ತದೆ ಕಾಲೇಜ್ ಆದಮೇಲೆ ಬಿಸ್ನೆಸ್ಸು ಯಾಕೋ ಕೈ ಎತ್ತಂಗೆ ಕಾಣಲ್ಲ. ಅಂತಂದರೆ ನಿಲ್ಲಿಸಲ್ಲ, ಮಾಡೇ ಮಾಡ್ತೀವಿ, ಬೇರೆ ಥರನೇ ಪ್ಲಾನ್ ಮಾಡ್ತೀವಿ. ಬಟ್ ಏನು ಹೇಳೋಕೆ ಹೋಗಲ್ಲ, ಮಾಡೋಕ್ಕೆ ಹೋಗಲ್ಲ. ಮೇನೇ ಮಾಡಿದ್ರು ಸೀಕ್ರೆಟಾಗಿ ಮಾಡಬೇಕು ಅಂತಾರಲ್ಲ, ಹಂಗೆ ನಡೆಸ್ತಿರ್ತೀವಿ. ಬಟ್ ಕೆಲಸನ ಕಾಲೇಜ್ ಮುಗಿದ್ಮೇಲೆ ಕೆಲಸನ, ಬಿಸ್ನೆಸ್ಸ, ಏನು ಮನೇನ, ವೀಡಿಯೋನ, ವ್ಲಾಗ ಏನೂ ಗೊತ್ತಿಲ್ಲ. ಎಲ್ಲ ತಲೆಗೆ ಬರ್ತಾಯಿಲ್ಲ, ಏನು ಮಾಡೋದು ಎತ್ತ ಅಂತ. ಏನಾಗುತ್ತೋ, ಎಷ್ಟು ತಲೆ ಹೋಗುತ್ತೋ ಹಂಗೆ ಮಾಡ್ಕೊಂಡು ಹೋಗೋದು. ಬಟ್ ಅದೇನು ಒಂದೊಂದ್ಸಲಿ ತಲೆ ಹೆಂಗಪ್ಪ ಬರ್ತದೆ ಅಂತಂದರೆ, ಇಷ್ಟೆಲ್ಲ ಓದ್ಬಿಟ್ಟಿದ್ದೀವಲ್ಲ, ಒಂದು ಸ್ವಲ್ಪ ದಿವಸ ಹೋಗೋಣ ಕೆಲಸಕ್ಕೆ ಅಂತ ಅನ್ನಿಸ್ತದೆ. ಅದು ಎಕ್ಸ್ಪೀರಿಯೆನ್ಸ್ ಆದರೂ ತಾಣಕಾರು ಹೋಗೋಣ ಅನಿಸ್ತದೆ. ಬಟ್ ಎಕ್ಸ್ಪೀರಿಯೆನ್ಸ್ ಎಲ್ಲ ಮುಂಚೆನೇ ಆಗ್ಬಿಟ್ಟೆ ನಮಗೆ, ಹೆಂಗೆ ಆಸೆ ಕೆಲಸಕ್ಕೆ ಹೋದ್ರೆ ಅಂತ. ಬಟ್ ಇದನ್ನ ಏನಾದರೂ ಮಾಡೋಕೋಣ ಅಂತ ಅಂದರೆ ಫುಲ್ ಡೆಡಿಕೇಶನ್ ಕೊಡಬೇಕು, ಹಾರ್ಡ್ ವರ್ಕ್ ಮಾಡಬೇಕು. ಅದ್ರ ಮೇಲೆ ಬಿಸ್ನೆಸ್ ಮೇಲೇ. ನಾನು ಈ ಥರ ಮಾಡ್ತೀನಿ ಅಲ್ಲ, ಹಿಂಗೆ ಮಾಡೋಕೆ ಹೋದರೆ ಏನು ವರ್ಕ್ ಆಗೋಲ್ಲ, ಗೊತ್ತಾಯ್ತು ನನಗೆ. ಬಟ್ ಮಾಡ್ತೀನಿ, ಬಿಡಲ್ಲ, ಏನಾದ್ರು ಮಾಡೇ ಮಾಡ್ತೀನಿ. ಸದ್ಯಕ್ಕೆ ಕಾಲೇಜಲ್ಲಿ ಮುಗಿಬೇಕು. ಹೆಂಗಪ್ಪ ಅಂತಂದರೆ ಸಿಕ್ಕಾಪಟ್ಟೆ ಕಷ್ಟ ಬಿದ್ದು ಫೀಸ್ ಕಟ್ಟಿ, ಆ ಫೀಸಿಗಾದ್ರೂ ಮರ್ಯಾದೆ ಕೊಡಬೇಕು ಅಂದ್ಬಿಟ್ಟು ಎಲ್ಲ ಓದಿ ಮುಗಿಸ್ಕೊಬೇಕು ಅನ್ನೋ ಲೆಕ್ಕಕ್ಕಾದ್ರೂ ಮಾಡ್ತಾಯಿದ್ದೀನಿ. ಮುಗಿಸ್ಕೊಂಡು ಒಂದು ಸರ್ಟಿಫಿಕೇಟ್ ಕೊಂಡು ಕೈ ಬಿಡಿದ್ರೆ ಸುಮ್ಮನೆ ಅದರಿಂದ ಏನು ಯೂಸ್ ಆಗಿಲ್ಲ ಅಂತಂದ್ರೂ, ಇಲ್ಲಪ್ಪ ಏನೋ ಲಾಸ್ ಆಗಲಿಲ್ಲ, ನನಗೊಂದು ಫೀಲ್ ಸಿಗಬೇಕು. ಏನಪ್ಪ ಅಂತಂದರೆ ಬಂದಿದ್ದಕ್ಕೆ ಪಾಸಾಗಿ MBA ಮುಗಿಸಿ ನನ್ನ ಲೆಕ್ಕಕ್ಕಾದ್ರೂ ಹೋಗಿ ಅದಕ್ಕೋಸ್ಕರ ಮಾಡ್ತಾಯಿದ್ದೀನಿ. ಇಲ್ಲಾಂತಂದರೆ ಕೇರ್ಲೆಸ್ಸಾಗಿ ಬಿಟ್ಬಿಡ್ಬೋದಿತ್ತು, ಆ ಥರ ಮಾಡ್ತಾಯಿಲ್ಲ. ಸೊ ನೋಡ್ತಾ ಇರ್ತೀರ ಮುಂದೆ ಏನು ಅಂತ. ಎಕ್ಸಾಮ್ ಒಂದು ಮುಗಿದ್ಬಿಟ್ರೆ ಈ ತಿಂಗಳು ಒಂದು ಜುಲೈ, ಆಗಸ್ಟ್ ಆಗಸ್ಟ್ 15 ಅಷ್ಟೆಲ್ಲ ಮುಗಿದೋಗ್ಬಿಡ್ತದೆ, ಇದೇ ಮುಗಿದೋಗ್ತದೆ. ಆಮೇಲೆ ಮುಂದೆ ನೋಡ್ಬೇಕು ಏನು ಕತೆ ಅಂತ. ಮುಂದೆ ಏನಪ್ಪ ಜೀವನ ನಂಗೆ ಆಗೋದು ನೆನೆಸ್ಕೊಂಬಿಟ್ರೆ ನಿದ್ದೆ ಬರೋಲ್ಲ ಒಂದೊಂದ್ಸಲಿ. ಬಟ್ ಏನೋ ಇಲ್ಲ, ತೊಂದರೆ ಇಲ್ಲ, ಇರೋದ್ರೆ ನಡ್ಕೊಂಡು ಹೋಗೋದು ಪರವಾಗಿಲ್ಲ. ಅದು ಜೀವನ ಮಾಡೋಕ್ಕೇನು ಲಾಸ್ ಇಲ್ಲ. ಆದರೆ ಬೆಳಿಬೇಕು ಅಂತಂದರೆ ಸಿಕ್ಕಾಪಟ್ಟೆ ಕಷ್ಟ ಐತೆ. ಸೋಷಿಯಲ್ ಮೀಡಿಯಾ ನಂಬ್ಕೊಂಡು ಇರೋಕ್ಕಲ್ಲ, ಲಾಸ್ಟ್ವರೆಗೂ ಇರ್ತೀವಿ ಅಂತ ಹೇಳೋಕ್ಕಾಗಲ್ಲ. ನನ್ನ ನೋಡಿ ಯಾರನ್ನ ಮಾಡ್ಕೊತೀರಾ, ಉಲ್ಟಾನೂ ಆಗ್ಬೋದು, ಸೀಸನ್ ಆಗ್ಬೋದು. ಇಲ್ಲ ಒಂದು ಸಲ ಪಲ್ಟಿ ಹೊಡ್ಕೊಬೋದು, ಹಂಗತ್ತ ಸೋಷಿಯಲ್ ಮೀಡಿಯಾ. ಬಟ್ ಬೇರೆ ಬಿಟ್ಟು ನೀನು 30-40 ಸಾವಿರ ಸಂಬಳ ಕೊಡ್ತೀನಿ ಅಂತಂದ್ರೂ, ನೀನು ಏನೇ ಮಾಡಿರಿ ಕೊನೆವರೆಗೂ ಮಾಡ್ರೂ ಏನು ಉಳಿಸ್ಬಿಟ್ಟು ಒಂದು ಹೆಜ್ಜೆನೂ ಮುಂದೋಗಕ್ಕಾಗಲ್ಲ. ಸೊ ಮಾಡಿದ್ರೆ ಏನಾದರೂ ದೊಡ್ಡದಾಗಿ ಮಾಡಬೇಕು. ಅವಾಗ ಹೆಂಗೇನಾದರೂ ಡೀಪ್ ಡಿಸ್ಕಷನ್ಗಳು, ಡೀಪಾಗಿ ಯೋಚನೆ ಮಾಡ್ತಿರ್ಬೇಕಾದ್ರೆ ಒಂದು ಮೋಟಿವೇಶನ್ ಬರ್ತವೆ. ಅವಾಗ ಮೋಟಿವೇಶನ್ ಕೊಡ್ತಾ ಇರ್ತೀನಿ, ತಗೊತಾ ಇರಿ. 11:40 ಆಯಿತು, ಸಾಕು, ಓದಿದ್ದು ಬೇಜಾನಾಯಿತು. ಅಷ್ಟೊಂದೆಲ್ಲ ಓದೋಕ್ಕೂ ಅಲ್ಲ, ಬೇರೆ ಥರ ಎಲ್ಲ ಪಾಸ್ ಆಗ್ತೀನಿ, ಏನೋ ಬರಿತೀನಿ, ಪೇಜ್ ತುಂಬಿಸ್ತೀನಿ ಅನ್ನೋ ಒಂದು ಕಾನ್ಫಿಡೆನ್ಸ್ ಬಂದಿದ್ದಲ್ಲ, ಅಷ್ಟೇ ಸಾಕು. ಹೋಗ್ಬಿಟ್ಟು ಬರ್ತಾ ಇರೋದೇನೆ. ಸೊ ನೀವು ಈ ವಿಡಿಯೋ ನೋಡೋಕ್ಕೆ ಇಂಟರ್ನಲ್ಸ್ ಎಲ್ಲ ಬರೋದು ಆಚೆ ಬಂದಿರ್ತೀನಿ, 2 ಸಬ್ಜೆಕ್ಟ್ದು. ಸೊ ಮುಂದೆ 4 ಸಬ್ಜೆಕ್ಟ್ಗೆ ವಿಶ್ ಮಾಡಿ ಈ ವಿಡಿಯೋನ ಇಲ್ಲೇ ಎಂಡ್ ಮಾಡೋಣ. ಮತ್ತು ನೆಕ್ಸ್ಟ್ ವಿಡಿಯೋದಲ್ಲ ಆದರೆ ನೆಕ್ಸ್ಟ್ ವಿಡಿಯೋದಲ್ಲಿ ನನ್ನ ತಂಗಿ ನೋಡ್ತೀರಾ, ಇಲ್ಲ ಅಂತಂದರೆ ಅದ್ರ ನೆಕ್ಸ್ಟ್ ವಿಡಿಯೋದಲ್ಲಂತೂ ಪಕ್ಕ ನೋಡ್ತೀರಾ. ಇನ್ನೊಂದು ತಿಂಗಳು ನನ್ನ ತಂಗಿ ಮನೆಗೆ ಇರ್ತಾಳೆ. ಸಿಕ್ಕಾಪಟ್ಟೆ ಖುಷಿ ಇದೆ, ಏನೋ ಒಂಥರ ಖುಷಿ, ನನ್ನ ತಂಗಿ ಇರ್ತಾಳಲ್ಲ ಅಂತ. ನೋಡ್ತಾ ಇರ್ತೀರಾ, ನಿಮಗೂ ಖುಷಿ ಅನಿಸುತ್ತೆ. ಕಮೆಂಟ್ ಮಾಡಿರಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಟಾಟಾ, ಬೈ ಬಾಯ್.